ಶ್ರೀ ಗುರುದೇವ ದತ್ತ ಚೈತನ್ಯ ಫೌಂಡೇಶನ್ ವತಿಯಿಂದ ಇವತ್ತಿನ ನಮ್ಮ ವಾಸ್ತು ಸಲಹೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತು ಅಡುಗೆ ಮನೆ ವಾಸ್ತು ಯಾವ ಪ್ರಕಾರವಾಗಿ ಇರಬೇಕು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ತೇವೆ. ಅಡುಗೆ ಮಾಡುವಾಗ ನಮ್ಮ ಮುಖ ಯಾವ ದಿಕ್ಕಿನಲ್ಲಿದ್ದರೆ ವಾಸ್ತುವಿನ ಪ್ರಕಾರ ಅದು ಶುಭವಾಗಿರುತ್ತೆ. ಹಾಗೂ ವಿಶೇಷವಾಗಿ ಈ ವಾಸ್ತುವಿನಲ್ಲಿ ಸಿಂಕ್ ಒಂದು ಇರುತ್ತೆ, ಅಂದರೆ ನೀರಿನ ಭಾಗ. ಇದು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಯಾವ ಭಾಗದಲ್ಲಿದ್ದರೆ ಅದು ಚೆನ್ನಾಗಿರುತ್ತೆ. ಅದರ ಜೊತೆಗೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಒಂದು ಸ್ಟೋರ್ ರೂಮ್, ಅಂದರೆ ನಮ್ಮ ಅಡುಗೆಗೆ ಸಂಬಂಧಪಟ್ಟಂಥ ಸಾಮಾನುಗಳನ್ನು ಇಟ್ಟುಕೊಳ್ಳುವಂಥ ಜಾಗ, ಅದು ಕೂಡ ಎಲ್ಲಿರಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ. ಅದರ ಜೊತೆಗೆ ನಮ್ಮ ಅಡುಗೆ ಮನೆಗೆ ಹೊಂದಿಕೊಂಡಂತೆ ಇರುವಂಥ ಯುಟಿಲಿಟಿ ಅಂತಂದರೆ ಬಟ್ಟೆ ಒಗೆಯಲಿಕ್ಕೆ ಮಾಡಿದಂಥ ಸ್ಥಳ ಅಥವಾ ಪಾತ್ರೆಗಳನ್ನು ತೊಳೆಯುವ ಸ್ಥಳ, ಇದು ಯಾವ ದಿಕ್ಕಿನಲ್ಲಿರಬೇಕು ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ. ನೋಡಿ, ನಾನು ಈಗಾಗಲೇ ತಿಳಿಸಿದಂತೆ ಈ ಗ್ಯಾಸ್ ಸ್ಟೋವನ್ನು ಮನೆಯ ಆಗ್ನೇಯ ಭಾಗದಲ್ಲಿ, ಅಡುಗೆ ಮನೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತೆ ನೋಡಿಕೊಳ್ಳಿ. ಹಾಗಾದರೆ ಈ ಭಾಗದಲ್ಲಿ ಇದನ್ನ ಮಾಡಿಕೊಂಡಾಗ ಅಡುಗೆ ಮಾಡುವಾಗ ಮುಖ ನಮ್ಮದು ಪೂರ್ವಕ್ಕೆ ಇರುವಂತೆ ಇರತಕ್ಕದ್ದು ಒಂದು. ಅಥವಾ ಉತ್ತರಕ್ಕೆ ಮುಖ ಮಾಡಿ ನೋಡಿ, ಈ ಭಾಗದಲ್ಲಿ ಇಲ್ಲಿ ನೀವು ಗ್ಯಾಸ್ ಸ್ಟೋವನ್ನು ಇಟ್ಟುಕೊಂಡ್ಬಿಟ್ಟು ಹೀಗೆ ಉತ್ತರಕ್ಕೆ ಮುಖ ಮಾಡಿ ಅಡುಗೆ ಮಾಡುವಂತಿದ್ರೆ ಮನೆಯಲ್ಲಿರುವಂಥ ಎಲ್ಲ ಜನರಿಗೂ ಯಾವುದೇ ತರಹದ ರೋಗಾದಿ ತೊಂದರೆಗಳು ಬರಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಇದು ಗ್ಯಾಸ್ ಸ್ಟೋವನ್ನು ಇಟ್ಟುಕೊಳ್ಳುವಂಥ ಕ್ರಮ. ದಕ್ಷಿಣ ಭಾಗದಲ್ಲಿ ಖಂಡಿತವಾಗಿಯೂ ಮಾಡ್ಕೊಳ್ಬೇಡಿ. ದಕ್ಷಿಣಕ್ಕೆ ಮುಖ ಮಾಡಿ ಅಡುಗೆ ಮಾಡುವುದನ್ನು ಖಂಡಿತವಾಗಿಯೂ ಮಾಡ್ಕೊಳ್ಬೇಡಿ. ಇನ್ನು ಸಿಂಕನ್ನು ಸಾಧ್ಯವಾದಷ್ಟು ಈ ಆಗ್ನೇಯ ದಿಕ್ಕಿನಲ್ಲಿ ಮಾಡದೇನೆ ಇದನ್ನ ಸ್ವಲ್ಪ ಪೂರ್ವದ ಭಾಗದಲ್ಲಿ ಮಾಡಿಕೊಂಡ್ರೆ ನಿಮಗೆ ವಾಸ್ತುವಿಗೆ ದೋಷ ಬರೋದಿಲ್ಲ. ಯಾಕೆಂದ್ರೆ ಆಗ್ನೇಯದಲ್ಲಿ ಅಗ್ನಿ ಇರುವಂತಹ ಜಾಗ ಇರೋದ್ರಿಂದ ಅಲ್ಲಿ ನೀರನ್ನ ತಂದಿಟ್ಟಾಗ ಅಲ್ಲಿ ವಾಸ್ತು ದೋಷ ಉಂಟಾಗುತ್ತೆ. ಹಾಗಾಗಿ ಅದನ್ನ ಮಧ್ಯದಲ್ಲಿ ಬರುವಂತೆ ನೋಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಆಗ್ನೇಯ ದಿಕ್ಕಿನಲ್ಲಿ ಬರದೇ ಇರುವಂತೆ ನೋಡ್ಕೊಳ್ಳಿ. ಇನ್ನು ಅಡುಗೆ ಮನೆಗೆ ಸಂಬಂಧಪಟ್ಟಂತ ಸ್ಟೋರ್ ರೂಮ್ ವಿಷಯದಲ್ಲಿ ನಾನು ಹೇಳಬೇಕು ಅಂತಂದ್ರೆ, ಅದೇ ನಮ್ಮ ಅಡುಗೆ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಈ ಸ್ಟೋರ್ ರೂಮ್ ಇರುವಂತೆ ನೋಡ್ಕೊಳ್ಳಿ. ಹಾಗಿದ್ರೆ ಚೆನ್ನಾಗಿರುತ್ತೆ. ಇನ್ನು ಕೊನೆಯದಾಗಿ ಯುಟಿಲಿಟಿ ಅಂತಂದ್ರೆ ಅದನ್ನ ಪೂರ್ತಿಯಾಗಿ ಆಗ್ನೇಯ ದಿಕ್ಕಿನಲ್ಲಿ ಇಟ್ಕೊಳ್ಳದೆ, ಯಾಕೆಂದ್ರೆ ಇಲ್ಲಿ ಪಾತ್ರೆ ತೊಳಿಲಿಕ್ಕೆ ಮತ್ತು ಬಟ್ಟೆ ಒಗಿಲಿಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಸೊ ಮತ್ತೆ ನೀವಿಲ್ಲಿ ನೀರನ್ನ ಸಂಗ್ರಹ ಮಾಡಿದಾಗ ವಾಸ್ತು ದೋಷ ಉಂಟಾಗುತ್ತೆ. ಹಾಗಾಗಿ ಕಂಪ್ಲೀಟ್ ಆಗಿ ಈ ಕಾರ್ನರ್ ಅಲ್ಲಿ ಇಲ್ಲದೆ ಇರುವಂತೆ ಸ್ವಲ್ಪ ಒಂದು 2 ಭಾಗವನ್ನ ಇಲ್ಲಿ ಬಿಟ್ಟು ಇಲ್ಲಿ ನೀವು ಯುಟಿಲಿಟಿಯನ್ನ ಮಾಡಿಕೊಂಡ್ರೆ ನಿಮ್ಮ ವಾಸ್ತುವಿಗೆ ತುಂಬಾ ಒಳ್ಳೆಯ ಲಾಭ ಸಿಗುತ್ತೆ. ಇಲ್ಲಾದ್ರೂ ಮಾಡ್ಕೊಳ್ಳಿ, ದಕ್ಷಿಣ ಭಾಗದಲ್ಲಾದ್ರೂ ಮಾಡ್ಕೊಳ್ಳಿ, ಅಥವಾ ಪೂರ್ವ ಭಾಗದಲ್ಲೂ ಕೂಡ ಒಂದು 2 ಭಾಗವನ್ನ, ನಾನು 9 ಭಾಗವನ್ನ ಮಾಡಿದ್ದೇನೆ, ಅಲ್ಲಿ 2 ಭಾಗವನ್ನ ಬಿಟ್ಟು 3ನೇ ಭಾಗದಿಂದ ಮಧ್ಯ ಭಾಗದಲ್ಲಿ ಈ ಯುಟಿಲಿಟಿಯನ್ನು ಮಾಡಿಕೊಂಡ್ರೆ ನಿಮ್ಮ ವಾಸ್ತುವಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಯಾವುದೇ ತರಹದ ದೋಷ ಬರೋದಿಲ್ಲ. ಮತ್ತೆ ಭೇಟಿಯಾಗೋಣ. ತಮಗೆಲ್ಲರಿಗೂ ನಮಸ್ಕಾರ.